ಸೆಡುಕು ಆಗಾಗ ನಾವು ಅನುಭವಿಸಿದ್ದೇವೆ. ಆದರೆ ಕ್ರಿಯಾಶೀಲತೆಯನ್ನು ಕಾಯ್ದುಕೊಳ್ಳುವಂತಹ ಪರಿ ಇದೆಯಲ್ಲ, ಅದು ಅನನ್ಯವಾದದ್ದು. ಎಲ್ಲರಿಗೂ ಕೂಡ ಅಂತಹ ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕೆ ಮತ್ತು ನಿರ್ವಹಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಸಂಗತಿ. JPಯ ದೂರದೃಷ್ಟಿ ಮತ್ತು ಸಂಘಟನಾ ಶಕ್ತಿ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಈ ಹೊತ್ತು ಯುನೈಟೆಡ್ ಕಾಮದಲ್ಲಿ ಹೇಳ್ತಿದ್ದೀನಿ, ಕರ್ನಾಟಕದ ಸಾಹಿತ್ಯ ಅಕಾಡೆಮಿಗೆ ಪರ್ಯಾಯವಾಗಿ ಕರ್ನಾಟಕ ಸಂಘ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಈಗ ನಮ್ಮ ಇವರು ಒಪ್ಕೋತಾ ಇದ್ದಾರೆ. ಯಾವ್ದಪ್ಪ, ಆರ್ಜೆಯಲ್ಲಿ ನಾಗರಾಜ್ ಅವರು ಕೂಡ ಹೂ ಅಂತ ತಲೆ ಆಗಿದ್ದಿರ್ಬೋದು, ಸಂಶೋಧನೆಗೆ ಕಲ್ಪಿಸಿಕೊಟ್ಟಿರುವಂತಹ ಅವಕಾಶ ಆಗಿದ್ದಿರಬಹುದು, ಅಭಿನಂದನಾ ಕೃತಿಗಳ ಬರುವಂತಹ ಸಾಂಸ್ಕೃತಿಕ ಈ ರಂಗವೇದಿಕೆ ಆಗಿದ್ದಿರಬಹುದು. ಹೀಗೆ ದಿನೇ ದಿನೇ ಸಂಘ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುವಂತಹ ರೀತಿ ಅಲ್ಲ, ಕೇವಲ ವರ್ತಮಾನಕ್ಕೆ ಸೀಮಿತವಾದದ್ದು ಅಲ್ಲ, ಒಂದು ಮುಂಬೆಳಕನ್ನ ಮುಂದಾಟಿಯನ್ನ ನೀಡುವಂತಹ ಪ್ರಕ್ರಿಯೆ ಅನ್ನೋದನ್ನ ನಾವು ನೆನಪಿನಲ್ಲಿ ಪ್ರಶಸ್ತಿಗಳು ಕೊಡೋದನ್ನ ನಾವು ನೋಡದೆ ಕೊಡುವಿಕೆಗಾಗಿ ಜಾತಿ ಮತದ ದೃಷ್ಟಿಗಾಗಿ ಈ ಪ್ರಶಸ್ತಿಗಳು ಹುಟ್ಟುಕೊಂಡಿದ್ದೇವೆ, ವಿತರಣೆ ಆಗ್ತಾ ಇರೋದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಪ್ರಶಸ್ತಿ ಯಾರ ಹೆಸರಿನಲ್ಲಿವೆ, ಪ್ರಶಸ್ತಿಗಳನ್ನ ಯಾರಿಗೆ ಯಾಕಾಗಿ ಕೊಡ್ತಿದ್ದೇವೆ ಅನ್ನುವಂತಹ ಮುಖ್ಯವಾದಂತಹ ಅಂಶ. ಈ ಹಿನ್ನೆಲೆಯಲ್ಲಿ ಈ ಹೊತ್ತು ರಾಘವ್ ಪ್ರಶಸ್ತಿಯ ಸಾಹಿತ್ಯ ಪ್ರಶಸ್ತಿಯನ್ನ, ಸಿಂಗಾರಿಗೌಡರ ಪುಸ್ತಕ ಪ್ರಶಸ್ತಿ ಇದಾವಲ್ಲ, ಇವಕ್ಕೆ ಒಂದು ವಿಶೇಷ ಅರ್ಥ ಇದೆ ಮತ್ತು ಗೌರವ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಅನಿತಾ ತುಂಬಾ ಚೆನ್ನಾಗಿ ಅಭಿನಂದನೆ ಮಾತಿನಲ್ಲಿ ಹೇಳಿದ್ರು. ಇವರಿಬ್ರು ಇದ್ದಾರಲ್ಲ, ಅವರವರ ಕ್ಷೇತ್ರದಲ್ಲಿ ಇವರು ಅಗ್ರಗಣ್ಯರು, ಗೌರವಕ್ಕೆ ಪಾತ್ರರಾದವರು, ಇವತ್ತಿಗೆಲ್ಲ ಸಾರ್ವಕಾಲಿಕವಾಗಿ ಪಾತ್ರರಾಗುವಂತಹ ವ್ಯಕ್ತಿತ್ವವುಳ್ಳವರು. ರಾಘವ್ ಕೇಳಿ ನಾನು ಮೇಷ್ಟ್ರು ಅಂತ ನಾನು ಹೇಳ್ತಾ ಇಲ್ಲ, ಅದ್ರಲ್ಲಿ ಮುಲಾಜೆ ಇಲ್ಲ. ಬೇಕಾದಷ್ಟು ಜನ ಮೇಷ್ಟ್ರುಗಳಿರ್ತಾರೆ, ಎಲ್ಲರನ್ನೂ ಮೇಷ್ಟ್ರುಗಳು ಅಂತ ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದು ಪದ್ಮಶೇಖರ್ ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅದ್ಭುತ ವಿದ್ವಾಂಸರಲ್ಲಿ ಇವರು ಒಬ್ರು. ಇಂಥವ್ರು ನನ್ನ ಗುರುಗಳು ಅನ್ನುವಂಥದ್ದು ನನಗೆ ಅಭಿಮಾನ. ಇದು ಅಂತರಂಗದ ಮಾತು. ನಾನು ಆಗ್ಲೇ ಹೇಳಿದಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟೋ ಜನ ಗುರುಗಳು ಬರ್ತಾರೆ, ಹೋಗ್ತಾರೆ, ಮುಖಾಮುಖಿ ಆಗ್ತಾರೆ. ದೊಡ್ಡ ದೊಡ್ಡ ಸಾಧನೆ ಸಿದ್ಧಿ ಮಾಡಿದಂಥವ್ರು ನಮ್ಮ ಎದುರಿಗಿದ್ದಾರೆ. ಇಡಿಯಾಗಿ ಒಂದು ವ್ಯಕ್ತಿತ್ವವನ್ನು ತಕೊಂಡಾಗ ಅಂಥವ್ರು ನಮ್ಮ ಮುಂದೆ ನಿಲ್ಲುವಂಥವ್ರು ಅಥವಾ ಅಂತರಂಗವನ್ನು ಸ್ಪರ್ಶಿಸುವಂಥವ್ರು ಬೆರಳೆಣಿಕೆಯಷ್ಟು. ಅಂಥ ಸಾಲಿನಲ್ಲಿ ಮುಂಚೂಣಿಯಲ್ಲಿ ಇರುವಂಥವ್ರು ನಮ್ಮ ರಾಘವ್ ಅವರ ಶಿಸ್ತು ಇದೆಯಲ್ಲ, ಸಹನೆ ಇದೆಯಲ್ಲ, ಕರ್ತವ್ಯ ಪ್ರಜ್ಞೆ ಇದೆಯಲ್ಲ, ಇದು ನನಗೆ ಖುಷಿ ಕೊಡುವಂತಹ ಸರಿಕೊಂಡವಂಥವ್ರು. ತನ್ನ ಪಾಡಿಗೆ ತಾನಿರುವಂತಹ ತಟಸ್ಥ ಮನಸ್ಥಿತಿ ಅವ್ರದ್ದೇ ಒಂದು ಪದ್ಯ ಇದೆ ಬದುಕು ಕುರಿತಂತೆ. ಬದುಕನ್ನ ಸಮತೆ ಸಂಯಮದ ಸಿಹಿ ಕಹಿಯ ಸಂಗಮದ ಗೂಡಲ್ಲ, ಸಂಗಮದ ಕೂಡು ಅಂತ ಹೇಳಿ ಗ್ರಹಿಸಿಕೊಂಡಂಥವ್ರು